Hello everyone, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳ ಮತ್ತು ಶತ್ರು ಪಾಠದ 19ನೇ ಪ್ರಶ್ನೆ, ವೈರಸ್ಗಳ ಗುಣಲಕ್ಷಣಗಳನ್ನು ಬರೆಯಿರಿ. ಸರಿ, ಹಾಗಿದ್ರೆ ವೈರಸ್ಗಳು ಅಂದ್ರೆ ಏನು? ಈ ವೈರಸ್ಗಳೇನಿದೆ ಇದು ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ, ಪರಿಗಣ್ಣಿಗೆ ಕಾಣದೇ ಇರುವಂತಹ ಸೂಕ್ಷ್ಮ ಜೀವಿ ಆಗಿದೆ. ಈ ವೈರಸ್ಗೆ ನಾವು ರೀಸೆಂಟ್ ಆಗಿ ಒಂದು ರೋಗದ ಹೆಸರನ್ನ ತಗೊಂಡ್ರೆ ಕೋವಿಡ್-19 ಅಲ್ವಾ, ಕೊರೋನಾ ಅಂತ ಕರಿತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತಹ ಏನು ಸೂಕ್ಷ್ಮ ಜೀವಿ ಇತ್ತಲ್ಲ ಅದನ್ನ ವೈರಸ್ ಕರಿಬಹುದು. ಸೊ ಈ ವೈರಸ್ಗಳೇನಿರುತ್ತೆ ಅವುಗಳ ಗುಣಲಕ್ಷಣಗಳನ್ನ ಬರೀಲಿಕ್ಕೆ ನಮ್ಗೆ ಹೇಳಿದ್ದಾರೆ. ಇವು ಸೂಕ್ಷ್ಮ ಜೀವಿಗಳೇ ಆದರೂ ಉಳಿದ ಸೂಕ್ಷ್ಮ ಜೀವಿಗಳಿಗಿಂತ ಭಿನ್ನವಾಗಿವೆ. ಬ್ಯಾಕ್ಟೀರಿಯಾ, ಶೈವಲ ಕಂಪೇರ್ ಮಾಡಿದ್ರೆ ಇವು ಭಿನ್ನವಾಗಿರುತ್ತವೆ. ಹೇಗೆ ಭಿನ್ನವಾಗಿದೆ ಅನ್ನೋದನ್ನ ನೋಡೋಣ. ಇವು ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ. ಅಂದ್ರೆ ಇವು ತಾವೇ ಹೊರಗಡೆ ಇದೆ ಅಂದ್ರೆ ಸಂತಾನೋತ್ಪತ್ತಿ ಮಾಡೋದಿಲ್ಲ. ಅವಕ್ಕೆ ಒಂದು ಜೀವಿಯ ಜೀವಕೋಶ ಬೇಕು. ಆ ಜೀವಿಯನ್ನ ಆತಿಥೇಯ ಜೀವಿ ಅಂತ ಹೇಳ್ತೀವಿ. ಇವು ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ. ಅದು ಬ್ಯಾಕ್ಟೀರಿಯಾ, ಸಸ್ಯ ಅಥವಾ ಪ್ರಾಣಿಗಳಾಗಿರಬಹುದು. ಈ ವೈರಸ್ಗಳು ಹೇಗಿರ್ತವೆ ಅಂದ್ರೆ ಇವು ಹೊರಗಡೆ ಇದ್ರೆ ಇಲ್ಲ ಅನ್ನೋ ತರ ಇರ್ತವೆ. ಅವು ಇರೋದೇ ಗೊತ್ತಾಗೋಲ್ಲ, ಅವಾಗಿಂದ ಏನು ಮಾಡ್ಕೊಳಕ್ ಆಗೋದಿಲ್ಲ. ಯಾವಾಗ ಅವು ಪ್ರಾಣಿ, ಸಸ್ಯ ಅಥವಾ ಬ್ಯಾಕ್ಟೀರಿಯಾ ಅಥವಾ ಮನುಷ್ಯರ ದೇಹದೊಳಗೆ ಸೇರ್ಕೊಳ್ತಾವಲ್ಲ ಅವಾಗ ಆಕ್ಟಿವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಯಾಕಂದ್ರೆ ವೈರಸ್ಗಳಿಗೆ ಅವುಗಳದ್ದೇ ಆದ ಜೀವಕೋಶಗಳಿಲ್ಲ. ಇವುಗಳು ಜೀವಕೋಶಗಳನ್ನ ಹೊಂದಿಲ್ಲ. ಇವುಗಳ ವಿಶೇಷ ಏನಂದ್ರೆ ಆತಿಥೇಯ ಜೀವಕೋಶದ ಹೊರಗೆ ಇವು ನಿರ್ಜೀವ ವಸ್ತುಗಳಂತೆ ಇರ್ತವೆ. ಒಳಗಡೆ ಬಂದಾಗ ಮಾತ್ರ ತಮ್ಮ ಆಟ ಸ್ಟಾರ್ಟ್ ಮಾಡಿರ್ತವೆ. ಹಾಗಾಗಿ ಇದು ವೈರಸ್ಗಳ ಗುಣಲಕ್ಷಣ. ಇವು ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ ಅಂತ ಹೇಳ್ತೀವಿ. ಕೆಲವೊಮ್ಮೆ ಇವು ಗಂಭೀರ ಕಾಯಿಲೆಗೆ ಕೂಡ ಕಾರಣವಾಗ್ತವೆ. ಹಾಗೆ ನಮ್ಮ ದೇಹಕ್ಕೆ ಉತ್ತಮವಾದಂತಹ ವೈರಸ್ಗಳು ಕೂಡ ಇರ್ತವೆ. ಬ್ಯಾಕ್ಟೀರಿಯೋಫೇಜ್ ಅನ್ನುವಂತಹ ವೈರಸ್ ನಮ್ಗೆ ಮಿತ್ರ ವೈರಸ್ ಆಗಿದೆ. ನಮ್ಮ ದೇಹಕ್ಕೆ ಇದು ಅನುಕೂಲವಾಗಿದೆ. ಇದು ಕೆಲವೊಂದು ಹಾನಿಕಾರಕ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ನಮ್ಮ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನ ಚೆನ್ನಾಗಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ಳುವಂತಹ ಬ್ಯಾಕ್ಟೀರಿಯಾ ಕೂಡ ಹೌದು. ಹಾಗೆ ರೋಗಕಾರಕ ವೈರಸ್ಗಳು ಕೂಡ ಇದ್ದಿರ್ತವೆ. ನಿಮಗ್ ಗೊತ್ತಿದೆ ರೋಗಕಾರಕ ವೈರಸ್ಗಳು ಪೋಲಿಯೋಕ್ಕೆ ಸಂಬಂಧಿಸಿದ್ದಿರಬಹುದು, ಇವೆಲ್ಲ ಹಾನಿಕಾರಕ ವೈರಸ್ಗಳು. ಆದ್ರೆ ಇದನ್ನೆಲ್ಲ ನೀವು ಉತ್ತರದಲ್ಲಿ ಇನ್ಕ್ಲೂಡ್ ಮಾಡೋದು ಬೇಡ. ನೀವು ವೈರಸ್ಗಳ ಗುಣಲಕ್ಷಣಗಳು ಅಂದ್ರೆ ಇವು ಸೂಕ್ಷ್ಮ ಜೀವಿಗಳೇ ಆದ್ರೂ ಉಳಿದ ಜೀವಿಗಳಿಗಿಂತ ಭಿನ್ನವಾಗಿವೆ ಅಂತ ಹೇಳಿ, ಇವು ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡ್ತವೆ. ಅದು ಬ್ಯಾಕ್ಟೀರಿಯಾ, ಸಸ್ಯ ಅಥವಾ ಪ್ರಾಣಿಗಳಾಗಿರ್ಬೋದು. ಬರೀಬಹುದು. ಥ್ಯಾಂಕ್ ಯು.